ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ಭೀಮಸೇನ, ಅಭಿಮನ್ಯು ಮತ್ತು ಸಾತ್ಯಕಿಯ ವೀರತೆ ಮತ್ತು ಭೂರಿಶ್ರವನ ಮೂಲಕ ಸಾತ್ಯಕಿಯ 10 ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಮಹಾರಾಜ, ಆ ರಾತ್ರಿ ಕಳೆದ ಮೇಲೆ ಸೂರ್ಯೋದಯವಾಗುತ್ತೆ. ಆಗ ಎರಡೂ ಕಡೆಯ ಸೈನ್ಯದವರು ಯುದ್ಧಕ್ಕಾಗಿ ಎದುರು ಬದುರು ಬಂದು ನಿಂತ್ಕೊಳ್ತಾರೆ. ಪಾಂಡವ ಮತ್ತೆ ಕೌರವರಿಬ್ಬರೂ ಕೂಡ ತಮ್ಮ ತಮ್ಮ ಸೈನ್ಯದ ವ್ಯೂಹ ರಚನೆಯನ್ನ ಮಾಡಿ ಪರಸ್ಪರ ಹೊಡೆದಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭೀಷ್ಮರೇನ್ ಮಾಡಿದ್ರು, ಮಕರ ವ್ಯೂಹದ ರಚನೆಯನ್ನ ಮಾಡ್ತಾರೆ ಮತ್ತು ಅದನ್ನು ಎಲ್ಲ ಕಡೆಗಳಿಂದ ಕೂಡ ತಾವೇ ಸ್ವತಃ ನಿಂತ್ಕೊಂಡು ಅದನ್ನು ರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಬಹಳ ಒಂದು ದೊಡ್ಡ ಸೈನ್ಯ ಇರುತ್ತಲ್ಲ, ಅದನ್ನು ತಗೊಂಡು ಮುಂದೆ ಮುಂದೆ ಹೋಗ್ತಾರೆ. ಅವರ ಸೈನ್ಯದ ರಥಿಗಳು, ಕಾಲಾಳುಗಳು, ಧ್ವಜಾರೋಹಿಗಳು ಮತ್ತು ಅಶ್ವರೋಹಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬರ ಹಿಂದೆ ಇನ್ನೊಬ್ಬರು ನಡೆಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಮುಂದೆ ಭೀಷ್ಮರು ಹೋಗ್ತಾ ಇದ್ದಾರೆ, ಅವರ ಹಿಂದೆ ರಥದಲ್ಲಿ ಕೂತಿರುವಂತಹ ಸೈನಿಕರು, ಕಾಲಾಳುಗಳು, ಕುದುರೆ ಮೇಲೆ ಕೂತಿರೋರು, ಹೀಗೆ ಅವರೆಲ್ಲ ಇವರಿಂದ ಹೋಗ್ತಾ ಇದ್ದಾರೆ. ಪಾಂಡವರು ಅವರನ್ನ ಈ ರೀತಿ ಎಲ್ಲ ಯುದ್ಧಕ್ಕೆ ತಯಾರಾಗಿರೋದನ್ನ ನೋಡ್ತಾರೆ. ನೋಡಿ ಏನು ಮಾಡ್ತಾರೆ, ತಮ್ಮ ಸೈನ್ಯವನ್ನ ಶಯನವ್ಯೂಹ ಅಂದ್ರೆ ಏನೋ ಗಿಡುಗನ ಒಂದು ವ್ಯೂಹದ ರಚನೆಯನ್ನ ಮಾಡ್ತಾರೆ. ಗಿಡುಗನ ಆಗಿರುವಂಥದ್ದು. ಅವರು ಮಕರ ವ್ಯೂಹ ಮಾಡಿದ್ರೆ ಇವರು ಗಿಡುಗ ವ್ಯೂಹ ಅಂದ್ರೆ ಶಯನ ವ್ಯೂಹ ಅಂತ ಹೇಳ್ತಾರೆ. ಆ ಒಂದು ವ್ಯೂಹದ ರಚನೆಯನ್ನ ಮಾಡಿ ಆ ರೀತಿಯಲ್ಲಿ ತಮ್ಮ ಸೈನ್ಯದವರನ್ನ ಕ್ರಮವಾಗಿ ನಿಲ್ಲಿಸ್ತಾರೆ. ಈಗ ಅದರ ಒಂದು ಭಾಗಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ನಿಂತಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವ್ಯೂಹದ ಕೊಕ್ಕಿನ ಭಾಗದಲ್ಲಿ, ಅದು ಒಂದು ಪಕ್ಷಿಯ ರೀತಿ ನಿಲ್ಲಿಸೋದಲ್ವಾ, ಸೊ ಕೊಕ್ಕಿನ ಭಾಗದಲ್ಲಿ ಭೀಮಸೇನ, ಆಮೇಲೆ ಕಣ್ಣುಗಳಿರುತ್ತಲ್ಲ ಅಂತ ಜಾಗದಲ್ಲಿ ದೃಷ್ಟದ್ಯುಮ್ನ ಮತ್ತೆ ಶಿಖಂಡಿ, ಶಿರೋಭಾಗದಲ್ಲಿ ಸಾತ್ಯಕಿ, ಕತ್ತಿನ ಭಾಗದಲ್ಲಿ ಅರ್ಜುನ, ವಾಮಪಕ್ಷದಲ್ಲಿ ಅಕ್ಷೋಹಿಣಿ ಸೈನ್ಯದ ಸಹಿತ ದೃಪದ, ಮತ್ತೆ ದಕ್ಷಿಣ ಪಕ್ಷದಲ್ಲಿ ಅಕ್ಷೋಹಿಣಿ ನಾಯಕ ಕೇಕಯ ರಾಜ, ಮತ್ತೆ ಪೃಷ್ಠಭಾಗದಲ್ಲಿ ದ್ರೌಪದಿಯ 5 ಜನ ಮಕ್ಕಳು, ಅಭಿಮನ್ಯು ಮತ್ತೆ ರಾಜ ಯುಧಿಷ್ಠಿರ ಮತ್ತೆ ನಕುಲ ಸಹದೇವ ನಿಂತ್ಕೊಳ್ತಾರೆ. ಆಗ ಭೀಮಸೇನ ಮುಖದ ಭಾಗದಿಂದ ಮಕರ ವ್ಯೂಹದ ಒಳಗಡೆ ನುಗ್ಗುತ್ತಾನೆ. ನುಗ್ಗಿ ಭೀಷ್ಮರ ಮೇಲೆ ಬಾಣಗಳ ಮಳೆ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಈಗ ಭೀಮನೇ ಮೊದಲು ದಾಳಿ ಮಾಡ್ತಾನೆ. ಅವರ ಒಂದು ವ್ಯೂಹ ರಚನೆ ಇದೆಯಲ್ಲ, ಅದರ ಬಾಯಿ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಭೀಷ್ಮರೇ ಅದರ ರಕ್ಷಣೆ ಮಾಡ್ತಾ ನಿಂತಿದ್ದವರು. ಸೊ ಅವರಿಗೆ ಅವನು ಬಾಣ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಭೀಷ್ಮರು ಕೂಡ ಭೀಷಣವಾದಂತಹ ಬಾಣಗಳನ್ನು ಸುರಿಸಿ ಪಾಂಡವರ ವ್ಯೂಹಬದ್ಧವಾದಂತಹ ಸೈನ್ಯವನ್ನ ಚಕ್ರದ ಒಳಗಡೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅದು ತಿರುಗ್ತಾ ಇರ್ಬೇಕು, ಆ ರೀತಿ ಮಾಡೋ ರೀತಿ ಮಾಡ್ತಾರೆ. ತನ್ನ ಸೈನ್ಯ ಗಾಬರಿಗೊಂಡಿದ್ದನ್ನ ನೋಡಿ ಅರ್ಜುನ ಏನು ಮಾಡ್ತಾನೆ, ಬೇಗ ಮುಂದಕ್ಕೆ ಬರ್ತಾನೆ. ಅಂದ್ರೆ ಈಗ ಅವರು ಕಕ್ಕಾವಿಕ್ಕಿ ಆಗ್ಬಿಟ್ಟಿರ್ತಾರೆ, ಹೆಂಗ್ ಹೋಗೋದು ಏನು ಅಂತ ಗೊತ್ತಾಗೋದಿಲ್ಲ. ಆ ರೀತಿ ಅವರು ಚಕ್ರದ ಹಾಗೆ ಮಾಡ್ಬಿಟ್ಟಿರ್ತಾರಲ್ಲ. ಈಗ ಅರ್ಜುನ ನೋಡಿ ತನ್ನ ಸೈನ್ಯ ಗಾಬರಿ ಮಾಡ್ಕೊಂಬಿಟ್ಟಿದೆ, ಈಗ ನಾನು ಮುಂದೆ ಹೋಗ್ಬೇಕು ಅಂತ ಅವ್ನು ಮುಂದೆ ಬರ್ತಾನೆ. ಮತ್ತೆ ಸಾವಿರಾರು ಬಾಣಗಳನ್ನ ಭೀಷ್ಮರ ಮೇಲೆ ಬಿಡ್ತಾನೆ. ಅವನು ಭೀಷ್ಮರ ಬಾಣಗಳನ್ನ ತಡೀತಾನೆ. ಮತ್ತೆ ಇದರಿಂದ ತುಂಬಾ ಸಂತೋಷಗೊಂಡು, ಅಂದ್ರೆ ಅರ್ಜುನ ಬಂದು ಭೀಷ್ಮರನ್ನೇ ತಡೀತಾ ಇದ್ದಾನಲ್ಲ, ಅವರು ಹೊಡೆದಿರುವಂತ ಬಾಣಗಳನ್ನ ತಡೆಯೋದಕ್ಕೆ ಇವ್ರಿಗಾಗೋದಿಲ್ಲ. ಆದ್ರೆ ಅರ್ಜುನ ಬಂದು ಆ ಬಾಣಗಳನ್ನೆಲ್ಲ ತಡೀತಾನಲ್ಲ, ಅದನ್ನ ನೋಡಿದ್ಮೇಲೆ ಅವನ ಸೈನ್ಯದವರಿಗೆ ತುಂಬಾ ಸಂತೋಷ ಆಗಿ ಆಗ ಅವರು ಸ್ವಲ್ಪ ಮುಂದೆ ಬರ್ತಾರೆ ಯುದ್ಧ ಮಾಡೋದಕ್ಕೋಸ್ಕರ. ಅವನು ತನ್ನ ಸೈನ್ಯದ ಸಹಿತ ಯುದ್ಧ ಮಾಡೋದಕ್ಕೆ ಮುಂದೆ ಬರ್ತಾನೆ. ಇವಾಗ ಅಂದ್ರೆ ಒಬ್ಬ ರಾಜಕುಮಾರರಾಗಿರ್ಬೋದು, ರಾಜ ಆಗಿರ್ಬೋದು, ಎಷ್ಟು ವಿಷಯಗಳಲ್ಲಿ ತಮ್ಮ ಯೋಚನೆ ಇಟ್ಟಿರ್ಬೇಕು ನೋಡಿ. ಈ ಕಡೆ ಯುದ್ಧ ಯಾರ್ಯಾರಿಗೆ ನಡೀತಾ ಇದೆ ಅನ್ನೋದು ಕೂಡ ನೋಡ್ಕೊಳ್ತಾ ಇರ್ಬೇಕಾಗತ್ತೆ. ಆಮೇಲೆ ತನ್ನ ಸೈನ್ಯದವರು ಧೃತಿಗೆಡಬಾರದು, ಅವರಿಗೆ ಧೈರ್ಯ ತುಂಬಬೇಕು, ಹುಮ್ಮಸ್ಸು ತುಂಬಬೇಕು, ಅವ್ರು ಹೆದರ್ಕೋಬಾರ್ದು. ಆ ರೀತಿ ನೋಡ್ಕೊಳ್ಳುವಂಥದ್ದು ಕೂಡ ಇವರ ಜವಾಬ್ದಾರಿಯಾಗಿರುತ್ತೆ. ಇಲ್ಲಿ ಭೀಷ್ಮರು ತುಂಬಾ ಪ್ರಚಂಡರು, ಆಮೇಲೆ ಅವ್ರನ್ನ ಎದುರಿಸೋದಕ್ಕೆ ತುಂಬಾ ಕಷ್ಟ. ಅಷ್ಟೊಂದು ಅವರು ಯುದ್ಧ ಕುಶಲರಾಗಿರ್ತಾರಲ್ವಾ.
ಸೊ ಈಗ ಈ ಸೈನಿಕರಿಗೆ ಇಷ್ಟೆಲ್ಲ ಬಾಣಗಳು ಬರ್ತಾ ಇರೋದು ನೋಡೇ ಹೆದರ್ಕೊಂಡ್ಬಿಡ್ತಾರೆ. ಭೀಷ್ಮರ ಬಾಣಗಳಿಗೆ ಎದುರೇಟ್ ಕೊಡೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಅರ್ಜುನ ಬಂದು ಅವರ ಸೈನಿಕರಿಗೆಲ್ಲ ಆ ಒಂದು ಉತ್ಸಾಹ ಬರಬೇಕು, ಹುಮ್ಮಸ್ಸು ಬರಬೇಕು, ಮತ್ತೆ ಅವರಿಗೆ ಧೈರ್ಯ ಕೂಡ ಬರಬೇಕು. ಆ ರೀತಿ ಭೀಷ್ಮರ ಮೇಲೆ ಬಾಣಗಳನ್ನ ಬಿಟ್ಟು ಅವರ ಬಾಣಗಳನ್ನ ತಡೀತಾನೆ. ಅದರಿಂದ ಅವರಿಗೆ ಇನ್ನೂ ಸ್ವಲ್ಪ ಧೈರ್ಯ ಬಂದು ಈಗ ಆ ಸಂತೋಷವಾಗಿರುವಂತ ತನ್ನ ಸೈನಿಕರ ಜೊತೆ ಈಗ ಯುದ್ಧ ಮಾಡೋದಕ್ಕೆ ಮುಂದೆ ಬರ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.